When the devil tries to accuse us, ಸೈತಾನ ನಮ್ಮನ್ನು ದೂಷಿಸಕ್ಕೆ ಪ್ರಯತ್ನ ಮಾಡುವಾಗ quote the word of God. ದೇವರ ವಾಕ್ಯವನ್ನ ಅವನಿಗೆ ತೋರಿಸಿ. Turn to Matthew chapter 4. ಮತ್ತಾಯ 5:4 ನಾವು ನೋಡ್ತೀವಿ. When the devil tried to accuse Jesus, ಯೇಸು ಸ್ವಾಮಿಗೆ ದೂರಲಿಕ್ಕೆ or ಸೈತಾನನ tempt Jesus, when he tried to tempt Jesus. ಯೇಸು ಸ್ವಾಮಿಗೆ ಶೋಧನೆಯನ್ನ ಅನುಮತಿಸಿ. 3 temptations. 3 ಶೋಧನೆಗಳು. Matthew 4 verse 3. ಮತ್ತಾಯ 4:3. If you are the son of God, turn these stones into bread. ದೇವರ ಮಗನಾಗಿದ್ರೆ ಈ ರೊಟ್ಟಿಯನ್ನು ಕಲ್ಲನ್ನು what Jesus said? ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? It is written. ಇದು ಬರೆಯಲ್ಪಟ್ಟಿದೆ. 4ನೇ ವಚನ. Second temptation. 2ನೇ ಶೋಧನೆ. Verse 6. 6ನೇ ವಚನ. If you are the son of God, throw yourself down. ನೀವು ದೇವರ ಮಗನಾಗಿದ್ರೆ ಇಲ್ಲಿ ಕೆಳಕ್ಕೆ ಧುಮುಕು. And he also quoted a scripture. ಮತ್ತೆ ವಾಕ್ಯವನ್ನ ಅವರಿಗೆ ತೋರಿಸಿದ. But Jesus said on the other hand, verse 7, it is written. 7ನೇ ವಚನದಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ. And the third temptation. 3ನೇ ಶೋಧನೆ. I'll give you all this, verse 9, if you fall down and worship me, all the world. 9ನೇ ವರ್ಷದಲ್ಲಿ ಎಲ್ಲ ವೈಭವವನ್ನು ತೋರಿಸಿ ನನಗೆ ನಮಸ್ಕಾರ ಮಾಡು ಸಾಷ್ಟಾಂಗ. Again Jesus said in verse 10, it is written. 10ನೇ ವಚನದಲ್ಲಿ ಮತ್ತೆ ವಾಕ್ಯ ಬರೆಯಲ್ಪಟ್ಟಿದೆ. How did he overcome? ಹೇಗೆ ಯೇಸು ಸ್ವಾಮಿ ಜಯಗಳಿಸಿದನು? By the word of God, ದೇವರ ವಾಕ್ಯದಿಂದ, which came from his mouth. ಆತನ ಬಾಯಿಯಿಂದ ಬಂದ ವಾಕ್ಯ. Every time, ಪ್ರತಿ ಸಲ, every temptation, ಪ್ರತಿ ಶೋಧನೆಯಲ್ಲಿ he didn't argue or discuss anything with Satan. ಆತನ ಮೇಲೆ ಸಮಾಲೋಚನೆ ಅಥವಾ ವಾಗ್ವಾದ ಮಾಡಲಿಲ್ಲ. He quoted the word of God and it says the devil left him. ಆ ದೇವರ ವಾಕ್ಯ ಹೇಳಿದಾಗ 11ನೇ ವಚನದಲ್ಲಿ ಹೇಳುತ್ತೆ ಸೈತಾನನು ಆತನನ್ನು ಬಿಟ್ಟು ಹೋದನು. And the devil will leave you if you quote the word of God. ನೀವು ದೇವರ ವಾಕ್ಯವನ್ನು ಹೇಳಿದಾಗ ಸೈತಾನ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. That's why you must know the word of God. ಅದಕ್ಕಾಗಿ ದೇವರ ವಾಕ್ಯ ನಿಮಗೆ ಗೊತ್ತಿರಬೇಕು. But to know the word of God, you must first receive the word of God. ದೇವರ ವಾಕ್ಯವನ್ನು ತಿಳ್ಕೊಳ್ಬೇಕು ಅಂದ್ರೆ ನೀವು ಅದನ್ನ ಸ್ವೀಕರಿಸಬೇಕು. It says in verse 4, man shall not live on bread alone, but on every word that proceeds from God's mouth. 4ನೇ ವಚನದಲ್ಲಿ ಹೇಳುತ್ತೆ, ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ವಾಕ್ಯದಿಂದ ಬದುಕುತ್ತಾನೆ ಅಂತ. Do you know that every day God wants to speak to you? ನಿಮಗೆ ಗೊತ್ತಿದೆಯಾ ಪ್ರತಿ ದಿವಸ ದೇವರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ ಅಂತ? We saw that in Genesis chapter 1. ನಾವು ನೋಡಿದ್ವಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ. The whole week, ಪ್ರತಿ ದಿವಸ ವಾರದಲ್ಲಿ, first day, second day, third day, every day God spoke. ಪ್ರತಿ ದಿವಸ, 1ನೇ ದಿವಸ 2ನೇ ದಿವಸ ದೇವರು ಮಾತಾಡಿದ್ರು. Every day God wants to speak to you. That's the message in the first page of the Bible. ಒಂದು ಮೊದಲ ಪುಟದಲ್ಲಿ ದೇವರ ವಾಕ್ಯದಲ್ಲಿ ಹೇಳಿರೋ ಒಂದು ಸಂದೇಶ ಏನಂದ್ರೆ ದೇವರು ಮಾತಾಡ್ಲಿಕ್ಕೆ ಬಯಸ್ತಾನೆ. Receive it and receive it and receive it. ಅದನ್ನ ನೀವು ಸ್ವೀಕರಿಸ್ತಾ ಇದ್ರೆ, see, it's like you saving money in the bank. ನೀವು ಬ್ಯಾಂಕ್ ಖಾತೆಯಲ್ಲಿ ಹಣವನ್ನ ಉಳಿಸಿದಾಗ, you don't need the money right now, ನಿಮಗೆ ಹಣ ಇವಾಗ ಬೇಕಾಗಿಲ್ಲ, so you save it, put it in the bank, ಅದನ್ನ ಖಾತೆಯಲ್ಲಿ ಉಳಿತಾಯ ಮಾಡಿ, and then you put some more in the bank, some more in the bank, ಇನ್ನೊಂದು ನಿಮ್ಮ ಖಾತೆಯಲ್ಲಿ ಹಾಕ್ತಾ ಹೋಗ್ತೀರಿ. and then suddenly a big need comes, ದೊಡ್ಡ ಒಂದು ಅವಶ್ಯಕತೆ ಬರುತ್ತೆ. hospital bill, ಹಾಸ್ಪಿಟಲ್ ನಲ್ಲಿ ಕಟ್ಟಬೇಕಾಗುತ್ತೆ, advance for school fees, ಸ್ಕೂಲ್ಗೆ ನೀವು ಅಡ್ವಾನ್ಸ್ ಕಟ್ಟಬೇಕಾಗುತ್ತೆ, or advance for renting a house, ನಿಮ್ಮ ಮನೆಗೆ ಅಡ್ವಾನ್ಸ್ ಕೊಡಬೇಕಾಗುತ್ತೆ. suddenly you can take from what you saved. ತಕ್ಷಣ ನೀವು ಆ ಉಳಿತಾಯ ಮಾಡಿದ್ದನ್ನ ನೀವು ತೆಗೆದುಕೊಂಡು, God's word is like that. ದೇವರ ವಾಕ್ಯ ಕೂಡ ಹಾಗೆ. You receive it. ನೀವು ಸ್ವೀಕರಿಸ್ತೀರಾ. Then one day you are tempted, you can quote that to the devil and he will run away. ಒಂದು ದಿವಸ ನೀವು ಶೋಧನೆಗೆ ಒಳಗಾಗಿದ್ದಾಗ ಅದನ್ನ ಸೈತಾನನಿಗೆ ತೋರಿಸ್ತೀರಾ, ಆತನ ಓಡಿ ಹೋಗ್ತಾನೆ. I want to show you some pictures now. ನಾ ಕೆಲವು ಚಿತ್ರಗಳನ್ನು ತೋರಿಸಲಿಕ್ಕೆ ಇಷ್ಟಪಡ್ತೀನಿ. Because there is a saying that one picture is worth 1000 words. ಅಲ್ಲಿ ಒಂದು ಮಾತಿದೆ, ಒಂದು ಚಿತ್ರ ನೋಡಿದ್ರೆ 100,000 ಮಾತುಗಳಿಗೆ ಸಮ ಅಂತ. So here is picture number 1. Just have a look on that screen. ಈ ಒಂದು ಚಿತ್ರವನ್ನ ನೋಡಿ, ಮೊದಲನೇ ಚಿತ್ರ. Can you see it? ಕಾಣಿಸ್ತಾ ಇದೆಯಾ? Receiving God's word every day. ದೇವರ ವಾಕ್ಯವನ್ನ ಪ್ರತಿ ದಿವಸ ಸ್ವೀಕರಿಸುವಂತದ್ದು. See, that person is humbly waiting before the Lord. The Lord is giving him his word. ಒಬ್ಬ ವ್ಯಕ್ತಿ ದೀನನಾಗಿ ದೇವರ ಮುಂದೆ ಕಾಯ್ತಾ ಇದ್ದಾನೆ, ದೇವರ ವಾಕ್ಯವನ್ನು ಕೊಡ್ತಾರೆ. ಒಂದು ಚಿತ್ರ, there's a sword lying on the ground. ಅಲ್ಲಿ ಒಂದು ಕತ್ತಿ ಭೂಮಿ ಮೇಲಿದೆ. And that is a picture of the word of God also. ಅದು ಕೂಡ ದೇವರ ವಾಕ್ಯದ ಚಿತ್ರಣ. Every day you must humbly kneel down and say, Lord, give me something today. ನಾವು ದೀನರಾಗಿ ಆತನ ಮುಂದೆ ಮೊಣಕಾಲಾಕಿ, ಕರ್ತನೇ ಏನಾದರೂ ಕೊಡು ಅಂತ ಕೇಳಿ. Like some people have a motto, no Bible, no breakfast. ಕೆಲವರಿಗೆ ಆ ಒಂದು ನಿರ್ಧಾರ ಮಾಡಿರ್ತಾರೆ, ಎಲ್ಲಿ ನಾವು ದೇವರ ವಾಕ್ಯ ಓದೋದಿಲ್ಲ ಅಲ್ಲಿ ಬೆಳಗಿನ ಉಪಹಾರ ಇಲ್ಲ. Supposing you make a rule like this, no Bible, no breakfast any day. ಯಾವತ್ತು ನೀವು ಬೈಬಲ್ ಓದಿಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ಉಪಹಾರ ಇಲ್ಲ ಅಂತ ಹೇಳಿದ್ರೆ, what a wonderful rule that will be.
ಅದು ಬಹಳ ಅದ್ಭುತವಾದ ಒಂದು ನಿಯಮ. You go to eat your breakfast. ನೀವು ಉಪಹಾರ ತಿನ್ಲಿಕ್ಕೆ ಹೋಗ್ತೀರಾ. I haven't read my Bible today. ದೇವರ ವಾಕ್ಯ ಓದಿಲ್ಲ ಇವತ್ತು. I'm living by a rule, no Bible, no breakfast. ನಾನು ಆ ನಿಯಮದಲ್ಲಿ ಜೀವಿಸ್ತೀನಿ, ನಾನು ದೇವರ ವಾಕ್ಯ ಓದಿಲ್ಲ ಅಂದ್ರೆ ಉಪಹಾರ ಇಲ್ಲ. Read your Bible every day. ನಿಮ್ಮ ದೇವರ ವಾಕ್ಯವನ್ನು ಪ್ರತಿ ದಿವಸ ಓದಿ. Especially the New Testament. ಹೊಸ ಒಡಂಬಡಿಕೆ. Say, Lord, speak to me. ಕರ್ತನೇ ನನ್ನ ಹತ್ರ ಮಾತಾಡು. That's what you need to do daily. ನೀವು ಪ್ರತಿ ದಿವಸ ಇದನ್ನ ಮಾಡಿ. Okay, we go to picture number 2. ಎರಡನೇ ಚಿತ್ರವನ್ನು ನೋಡೋಣ. And in the second picture, ಎರಡನೇ ಚಿತ್ರದಲ್ಲಿ here you see these demons are whispering accusations to this person's ear. ಈ ಒಂದು ವ್ಯಕ್ತಿಯ ಕಿವಿಯಲ್ಲಿ ಸೈತಾನ ದೆವ್ವಗಳು ದೂರುಗಳನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. This man has received God's word. ಈತನಲ್ಲಿ ದೇವರ ವಾಕ್ಯ ಈತನಿಗೆ ಸಿಕ್ಕಿದೆ. Got the sword and he's going to fight. ಆತನ ಕೈಯಲ್ಲಿ ಕತ್ತಿ ಇದೆ. Fight the devil. ಸೈತಾನನ ಎದುರಿಸಲಿಕ್ಕೆ ಹೋಗ್ತಾನೆ. Demons come and say, no, that's not true. ಈ ಒಂದು ದೆವ್ವಗಳು ಬಂದು ಹೇಳುತ್ತೆ ಇದೆಲ್ಲ ಸತ್ಯ ಅಲ್ಲ ಅಂತ. And so many things wrong in your life. ನಿನ್ನ ಜೀವಿತದಲ್ಲಿ ಬಹಳ ತಪ್ಪುಗಳಿದೆ. Whispers accusations against that brother, this sister and all those things. ಆ ಒಂದು ಸಹೋದರ ಈ ಒಂದು ಸಹೋದರಿ ಎಲ್ಲರ ಬಗ್ಗೆ ದೂರು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. He is not turning and listening to any of them. ಅವರು ಆ ಕಡೆ ತಿರುಗಿ ಅವರನ್ನು ಕೇಳಿಸ್ಕೊಳ್ತಾ ಇಲ್ಲ. He is looking forward and going straight. ಅವನು ಮುಂದೆ ನೋಡಿ ಮುಂದೆ ಹೋಗ್ತಾ ಇದ್ದಾನೆ. Remember this picture. Next time you hear some voices in your mind, ನಿಮ್ಮ ಮನಸ್ಸಿನಲ್ಲಿ ಈ ಸ್ವರಗಳು ಕೇಳಿಸಿದಾಗ ಈ ಚಿತ್ರವನ್ನ ನೆನಪು ಮಾಡ್ಕೊಳ್ಳಿ. You are bad, you are useless. ನೀವು ಕೆಟ್ಟವನು, ನೀವು ಉಪಯೋಗ ಇಲ್ಲದೆ ಇರೋನು. God doesn't love you. ದೇವರು ನಿನ್ನ ಪ್ರೀತಿಸೋದಿಲ್ಲ. Reject it. ಅದನ್ನೆಲ್ಲ ತಿರಸ್ಕಾರ ಮಾಡಿ. Or tells you stories about somebody else. ಇನ್ನೊಬ್ಬರ ಕಥೆಗಳನ್ನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. I'm going forward to follow Jesus. ಯೇಸು ಸ್ವಾಮಿಯನ್ನ ಹಿಂಬಾಲಿಸಲಿಕ್ಕೆ ಮುಂದೆ ಹೋಗ್ತಾ ಇದ್ದೀನಿ. Satan, I will not listen to you. ಸೈತಾನನೇ ನಿನ್ನ ಮಾತುಗಳನ್ನು ನಾನು ಕೇಳೋದಿಲ್ಲ. When he tells you, you remember those terrible sins you did 20 years ago? 20 ವರ್ಷದ ಮೊದಲು ನೀನು ಮಾಡಿದ ಪಾಪಗಳನ್ನು ನೆನಪಿಸಿಕೊಳ್ಳಿ. Don't listen. The blood of Jesus has cleansed me. ಅದನ್ನೆಲ್ಲ ಯೇಸುವಿನ ರಕ್ತ ಶುದ್ಧೀಕರಿಸಿದೆ ಅಂತ ಕೇಳಿಸಿಕೊಳ್ಳಬೇಡಿ. Please remember this picture next time you hear accusations against yourself or against others. ನಿಮ್ಮ ಬಗ್ಗೆ ಅಥವಾ ಇತರರ ಬಗ್ಗೆ ದೂರುಗಳನ್ನು ಕೇಳುವಾಗ ಈ ಚಿತ್ರವನ್ನ ನೆನಪು ಮಾಡ್ಕೊಳ್ಳಿ ನೀವು. The Holy Spirit never accuses. ಪವಿತ್ರಾತ್ಮನು ಬೇರೆಯವರ ಬಗ್ಗೆ ದೂರು ಹೇಳೋದಿಲ್ಲ. He always encourages. ಬೇರೆಯವರನ್ನ ಪ್ರೋತ್ಸಾಹ ಮಾಡ್ತಾನೆ. Accusation against you or against others always come from demons. ನಿಮ್ಮ ಬಗ್ಗೆ ಇತರರ ಬಗ್ಗೆ ದೂರುಗಳು ಯಾವಾಗಲೂ ಸೈತಾನನಿಂದ ಬರುವಂತದ್ದು. Resist him. ಆತನನ್ನ ಎದುರಿಸಬೇಕು ನೀವು. The devil comes to attack us. ಸೈತಾನನ ಬಂದು ನಮ್ಮನ್ನು ಎದುರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. Go to the next picture. ಮುಂದಿನ ಚಿತ್ರ. See, here is Satan coming to attack. ಇಲ್ಲಿ ಸೈತಾನನು ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾನೆ. He tries to frighten us. ಅವನಿಗೆ ಭಯಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. We don't have to be afraid because Jesus defeated him on the cross. ಇಲ್ಲಿ ನಾವು ಭಯ ಪಡಬೇಕಾಗಿಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ಆತನನ್ನ ಸೋಲಿಸಿದ್ದಾನೆ ಶಿಲುಬೆ ಮೇಲೆ. ಅಲ್ಲಿ ಆತ್ಮದ ಖಡ್ಗವಿದೆ. Say in Jesus name I resist you Satan. ಅಲ್ಲಿ ಯೇಸುವಿನ ಹೆಸರಲ್ಲಿ ನಾನು ಬಂಧಿಸ್ತೀನಿ ಸೈತಾನನನ್ನು ಅಂತ ಹೇಳಿ. Fear comes into your mind. ನಿಮ್ಮ ಮನಸ್ಸಿನಲ್ಲಿ ಭಯ ಬಂದಾಗ in Jesus name I resist you. ಯೇಸು ಸ್ವಾಮಿ ಹೆಸರಲ್ಲಿ ನಾನು ಎದುರಿಸ್ತೀನಿ ಅಂತ ಹೇಳಬೇಕು. See what will happen in the next picture. ಮುಂದಿನ ಚಿತ್ರದಲ್ಲಿ ಏನಾಗುತ್ತೆ? He's running away. ಆತನು ಓಡಿ ಹೋಗ್ತಾನೆ. Because you use the word of God. ದೇವರ ವಾಕ್ಯವನ್ನು ನೀವು ಉಪಯೋಗಿಸಿದ್ರಿಂದ. Satan, in Jesus name I resist you. ಸೈತಾನನೇ ಯೇಸುವಿನ ಹೆಸರಲ್ಲಿ ನಿನ್ನ ಎದುರಿಸ್ತೀನಿ. Jesus, my Lord Jesus defeated you on the cross. ನನ್ನ ಕರ್ತನಾದ ಯೇಸು ಸ್ವಾಮಿ ಶಿಲುಬೆ ಮೇಲೆ ನಿನ್ನನ್ನು ಸೋಲಿಸಿದ್ದಾನೆ. Even you little children, you can do that. ಈ ಚಿಕ್ಕ ಮಕ್ಕಳು ಕೂಡ ಇದನ್ನ ಮಾಡಬಹುದು. If you get bad dreams at night, ನೀವು ಕೆಟ್ಟ ಕನಸುಗಳು ನಿಮಗೆ ಬಿದ್ದರೆ, and you wake up, ನೀವು ಎದ್ದಾಗ, you say, Satan, I resist you in Jesus name. ಸೈತಾನನೇ ಯೇಸುವಿನ ಹೆಸರಲ್ಲಿ ನಿನ್ನ ಎದುರಿಸ್ತೀನಿ. You can't touch me. Jesus defeated you. ಯೇಸು ಸ್ವಾಮಿ ನಿನ್ನನ್ನು ಸೋಲಿಸಿದ್ದಾನೆ, ನೀನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. Jesus Christ. ನಾನು ಯೇಸು ಸ್ವಾಮಿಯನ್ನ ಪ್ರೀತಿಸ್ತೀನಿ. He will flee. ಆಗ ಅವನು ಓಡಿ ಹೋಗ್ತಾನೆ.